ಸಾಧಿಸಬೇಕು ಅನ್ನೋ ಛಲ ಎಲ್ಲರಿಗೂ ಇದೆ. ಎಷ್ಟೋ ಜವಾಬ್ದಾರಿಗಳ ಮುಂದೆ ಸಾಧನೆಗೂ ಸಾವಾಗಿದೆ. ಅಯ್ಯಪ್ಪ, ಏನ್ ಗುರು, ಇಷ್ಟು ಕಮಿಟ್ಮೆಂಟ್ಸ್ ಗಳು ಇದ್ರೆ ಲೈಫಲ್ಲಿ ಹೆಂಗುರು ಸಾಧನೆ ಮಾಡೋದು ಮನುಷ್ಯ. ಯಪ್ಪ, ಶ್ರಮ ಪಟ್ಟಿದ ತಕ್ಷಣ ಸಾಧಿಸ್ಬಿಡ್ಬೋದು ಅನ್ಕೊಳ್ಳೋದು ಮುಟ್ಟಾಳ್ತನ. ನಿಜವಾಗ್ಲೂ ಅದೆಲ್ಲ ಆಗಲ್ಲ ಗುರು. ಕರೆಕ್ಟ್ ಆಗಿ ಹೇಳಿದ್ರಿ. ಶ್ರಮ ಪಡೋದ್ರ ಜೊತೆಗೆ ಸಾಧನೆ ಮಾಡ್ಬೇಕು ಅಂದ್ರೆ ಸ್ವಲ್ಪ ಆದ್ರೂ ಅದೃಷ್ಟನೂ ಇರ್ಬೇಕು. ಕೆಲವ್ರು ನೋಡಿ ಏನು ಶ್ರಮನೇ ಪಡಲ್ಲ, ಅವನ ಅಜ್ಜಿ ಅದೃಷ್ಟ ಓದ್ಕೊಂಡ್ ಬಂದ್ಬಿಟ್ಟಿರುತ್ತೆ ಹಂಗೆ. ಎಲ್ಲ ಟೈಮ್ ಕಂಡ್ರು. ಅಲ್ಲ ಗುರು, ಆ ಹುಡುಗಿ ಅದ್ ಯಾವ್ದದು ಸಾಂಗ್ ಫೇಮಸ್ ಆದ್ನಲ್ಲ, ಹೂವಿನ ಬಾಣದಂತೆ. ನನ್ಗೆ ಆ ಹುಡುಗಿ ಬಗ್ಗೆ ಒಂದ್ ಬೇಜಾರ್ ಏನ್ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ನಾನು ಇನ್ನೋಸೆಂಟ್ ಹುಡುಗಿ ಅನ್ಕೊಂಡಿದ್ದೆ ಗುರು ಅವಳನ್ನ. ಅಯ್ಯೋ, ನಾನು ಚೆನ್ನಾಗಿರೋ ಸಾಂಗ್ ನ ಕಿತ್ತದಾಗ ಆಡಿ ಅವಮಾನ ಮಾಡ್ಬಿಟ್ಟಿದ್ದೀನಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ಹಂಗೆ ಅರ್ಜುನ್ ಜನ್ಯ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ, ಹಂಗೆ ಹಿಂಗೆ ಅಂತ ಹತ್ಕೊಂಡೆಲ್ಲ ವಿಡಿಯೋ ಮಾಡೋದು ಗುರು. ನಾನು ಓಕೆ, ಈ ಹುಡುಗಿಗೂ ಫೀಲ್ ಇದೆ ಪಾಪ, ಬೇಕು ಬೇಕು ಅಂತ ಆಡಿರೋದಲ್ಲ ಬಿಡುವುದು, ಏನೋ ಮಿಸ್ ಆಗಿ ಆಡಿದಾಳೆ, ಫೇಮಸ್ ಆಗ್ಬಿಟ್ಟಿದೆ, ಅವಳಿಗೂ ಗೊತ್ತಿರಲ್ಲ ಎಷ್ಟು ಫೇಮಸ್ ಆಗುತ್ತೆ ಅಂತ ಇದು ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗಿದ್ದೆ. ಇನ್ನೋಸೆಂಟ್ ಹುಡುಗಿ ಅಂತ ಅನ್ಕೊಂಡಿದ್ದೆ ಅವಾಗ. ಆಮೇಲೆ ಗೊತ್ತಾಯ್ತು ಗುರು, ಅವಳು ಇನ್ನೋಸೆಂಟ್ ಹುಡುಗಿನೇ ಆಗಿದ್ರೆ ನಿಜವಾಗ್ಲು ಸಾಂಗ್ ಕೆಡ್ದಾಗ ಆಡಿದೀನಿ ಅನ್ನೋ ಫೀಲ್ ಅವಳು ಮನ್ಸಲ್ಲಿ ಇದ್ದಿದ್ರೆ ಒಂದ್ಸಲ ಆಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರೋಳು ಗುರು. ಇಲ್ಲ, ಸಿಕ್ತವ್ರ ಮುಂದೆ ಎಲ್ಲ ಸೇಮ್ ಟೋನ್ ಅಲ್ಲಿ ಸೇಮ್ ಸಾಂಗ್ ನ ಕೆಟ್ಟದಾಗೆ ಆಡ್ತಿದ್ದಾಳೆ. ಅಯ್ಯೋ, ಈ ನರ್ಕ ನೋಡಕ್ ಆಗ್ತಿಲ್ಲ. ಒಂದ್ಸಲ ತಪ್ಪು ಮಾಡಿದ್ಮೇಲೆ ಅದನ್ನ ಪಶ್ಚಾತ್ತಾಪ ಪಟ್ಟು ತಿದ್ಕೋಬೇಕು ತಾನೆ. ಮತ್ ಅದೇ ತಪ್ಪನೆ ಮಾಡ್ತಿದೀನಿ ಅಂದ್ರೆ ಅವಳು ಹೆಂಗೆ ಇನ್ನೋಸೆಂಟ್ ಹುಡುಗಿ ಆಗ್ತಾಳೆ? ನೀನ್ ಹೇಳೋದು ಒಂದ್ ರೀತಿ ಸರಿಯಾಗಿ ಆಯ್ತು. ಅಲ್ಲ, ಇನ್ನೊಂದೇನ್ ಗೊತ್ತಾ, ಅವಳ ವಿಷಯನ ಇಟ್ಕೊಂಡು ಮಾತಾಡಿದ್ರೆ ನೀನ್ ಫೇಮಸ್ ಆಗ್ಬಿಡ್ಬೋದು ಅನ್ಕೊಂಡೆ ತಾನೆ ನೀನು ಅವಳ ಟಾಪಿಕ್ ಮಾತಾಡ್ತಿರೋದು ಅಂತ ನಮ್ಗೆ ಟಾಂಗ್ ಕೊಡೋದು ಸ್ಟಾರ್ಟ್ ಮಾಡ್ಬಿಡ್ತಾರೆ ಜನಗಳು. ಅಷ್ಟು ಬುದ್ಧಿವಂತರಿದ್ದಾರೆ. ಇಂದಿನ ಯುವಕರಿಗೆ ಯಾವತ್ತು ಬುದ್ಧಿ ಬರುತ್ತೋ ನಾ ಕಾಣೆ. ಬೆಳವಣಿಗೆ ಸಿಕ್ಕಿ ಅವಳು ಬೆಳೆದಾದ್ಮೇಲೆ ನಾವ್ ಮಾತಾಡಕ್ ಹೋಗ್ಬಾರ್ದು, ನಮ್ದೇ ತಪ್ಪಾಗ್ಬಿಡುತ್ತದು. ಜನಗಳು ಬೆಳೆಸ್ಬಿಟ್ಟಿದ್ದಾರೆ, ಏನೋ ಅವಳದು ಅದೃಷ್ಟ ಬಿಡಿ ಬೆಳ್ಕೊಂಡು ಓದ್ಲಾತ. ಬಟ್ ನೋಡಿ ಗುರು, ಎಲ್ಲಿದ್ದು ಹುಡುಗಿ ಇವತ್ತು ಪ್ರಮೋಷನ್ ಎಲ್ಲ ಬರೋ ಮಟ್ಟಿಗೆ ಹೋಗ್ಬಿಟ್ಟು ಅಂದ್ರೆ ಲೆಕ್ಕ ಹಾಕಿ ಅದು ಶ್ರಮನ ಇಲ್ಲ ಲಕ್ಕ ಏನ್ ಹೇಳ್ತೀರಾ ಅದಕ್ಕೆ? ಅದೇನೋ ಅಲಗ್ ಬಲಕಲ್ಲೆಲ್ಲ ಸೆಲೆಬ್ರಿಟಿಗಳಾಗ್ಬಿಡ್ತಾರಪ್ಪ. ಅದನ್ನೆಲ್ಲ ಸಾಧನೆ ಅಂತ ಹೇಳ್ತಿಲ್ಲ ನಾನು, ಬಟ್ ಆ ಸಾಧನೆ ಅಲ್ಲ ಅನ್ನೋದಕ್ಕೂ ಜನಗಳು ಅದನ್ನ ಸಾಧನೆ ಅಂತ ಪರಿಗಣಿಸ್ಬಿಟ್ಟು ಅವ್ರಿಗೆ ಸನ್ಮಾನಗಳು ಮಾಡ್ತಾರಲ್ಲ. ಏನ್ ಜನಗಳ್ರ ನೀವೆಲ್ಲ. ಅಯ್ಯೋ, ಏನ್ ಜನಗಳೇನೋ. ಶ್ರಮ ಪಟ್ಟು ಶ್ರಮದಿಂದ ಮೇಲ್ ಬರ್ಬೇಕು, ಸಾಧನೆ ಮಾಡ್ಬೇಕು ಅನ್ಕೊಂಡಿರೋರೆಲ್ಲ ಹಿಂದೆ ಸಾಯ್ತಿದಾರೆ. ಇವ್ರು ಏನು ಶ್ರಮ ಇಲ್ದೇನೆ ಅದೃಷ್ಟ ಒಂದನ್ನ ಇಟ್ಕೊಂಡು ಕಿತ್ಕೊಂಡು ಮುನ್ನುಗ್ಕೊಂಡು ಹೋಗ್ತಾ ಇದಾರೆ. ಏನ್ ಹೇಳ್ತೀರಾ ಇಂಥದಕ್ಕೆ? ಮಾತೇ ಇಲ್ಲ. ಸೊ ನೀವ್ ಹೇಳಿ, ಶ್ರಮ ಇರ್ಬೇಕಾ ಅದೃಷ್ಟ ಇರ್ಬೇಕಾ ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂದ್ರೆ? ಕಾಮೆಂಟ್ ಮಾಡಿ, ಮಿಸ್ ಮಾಡ್ದೆ.